ಇವತ್ತೊಂದು ಟ್ರೆಂಡ್ ಚಾಲು ಆಗೈತಿ. ಏನ್ ಚಾಲು ಆಗೈತಿ ಅಂತಂದ್ರ ಅಳಿಯ ಬೆಂಗಳೂರಾಗಿರ್ಬೇಕು, ಅವ ಏನ್ ಮಾಡ್ಬೇಕಂತಂದ್ರ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕು. ಕೊನೆಗೆ ಏನಂತಂದ್ರ ಅವ್ ಪ್ಯೂನ್ ಇದ್ರು ಪರವಾಗಿಲ್ಲ, ಬೆಂಗಳೂರಾಗಿರ್ಬೇಕು. ಅವ ನಮ್ಮ ಹಳೆ ಎಲ್ಲಿ ಅಂದ್ರೆ ಬೆಂಗಳೂರಾಗ ಮುಗೀತು, ಅಷ್ಟಿದ್ ಬಿಟ್ರೆ ಮುಗಿದೋತ. ಅವ ಪ್ಯೂನ್ ಇರ್ಲಿ, ಅವಂಗ ಹೆಣ್ಣು ಕೊಡ್ತೇನೆ ಅಂತಾರ. ಇದು ನಮಗೆ ಬೆಂಗಳೂರು ಅನ್ನೋದೊಂದು ಟ್ರೆಂಡ್ ನಮಗ ಬಂದ್ಬಿಟ್ಟದೆ. ಅದು ಅವ ಪ್ಯೂನ್ ನೌಕರಿ 5,000 ರೂಪಾಯಿ ನೌಕರಿ ಇಲ್ಲ, ಅವಂಗ ಹೆಣ್ಣು ಕೊಡ್ತೇನೆ ಅಂತಾರೆ. ಅದಕ್ಕಾಗಿ ಈ ಟ್ರೆಂಡಿನಿಂದ ನಾವು ವಾಪಸ್ ಬರಬೇಕು. ಇವತ್ತು ಇನ್ನೊಂದು ಹೊಸ ಟ್ರೆಂಡ್ ಚಾಲು ಆಗೈತಿ. ಹೆಣ್ಣು ಕೊಡೋಕೆನ ಮುಂಚಿತವಾಗಿ ಆ ಹುಡುಗನ ಅಪ್ಪವಾದನ ಅಂತ ಕೇಳ್ತಾರೆ. ಅದು ಅಪ್ಪವಾದನ ಅಂತಂದ್ರೆ ಅಪ್ಪವ ಇಲ್ಲ, ಅಪ್ಪದಾನ ಅಂತಂದ್ರೆ ಇನ್ ಬೇಷ ಆದ್ ಬಿಡ ಅಂತ. ಅವು ಅತ್ತೆದಾಳ ಅಂತಂದ್ರ ಈಗಿನ ಮೊದಲು ಸಾಯಬಾರ್ದಾಗಿತ್ತ ಅಂತಾರೆ. ಇಂಥದೊಂದು ಟ್ರೆಂಡ್ ಚಾಲು ಆಗೈತಿ. ಕೊನೆಗೆ ಅತ್ತೆ ಮಾವ ಇಲ್ಲದ ಮನೆಗೆ ಕೊಡ್ತೇನೆ ಅಂತಾರೆ ಹೆಣ್ಮಕ್ಳು. ನನ್ನ ಮಗಳು ಸುಖವಾಗಿರ್ಬೇಕಂದ್ರೆ ಮನೆಯಾಗ ಅತ್ತಿರಬಾರ್ದು, ಮಾವ ಇರಬಾರ್ದು ಅಂತಾರೆ. ಇದೊಂದು ಬಹಳ ಕೆಟ್ಟದಾದಂತ. ನೀವು ಅತ್ತೆದಿರುವ ನಿಮ್ಮ ಮಗಳನ್ನ ಅತ್ತಿ ಮಾವನ ಇಲ್ಲದ ಮನೆಗೆ ಕೊಡ್ಬೇಕಂತ ವಿಚಾರ ಮಾಡಿದ್ರ ಮಾತ್ರ ನಿಮ್ಮ ಗಂಡ ಮಗ ಅದನಲ್ಲ, ಮತ್ತೆ ಅವ್ರ ಹೆಂಗ್ ವಿಚಾರ ಮಾಡಬಾರ್ದು. ನೀವು ಅತ್ತಿ ಹಾಕಿರಲ್ಲ, ನೀವು ಹತ್ತಿರಬಾರ್ದು ಅಂತ ಅವ್ರು ತಿಳ್ಕೊಂತಾರ ಅವಾಗ. ಅದಕ್ಕಾಗಿ ಅದೆಲ್ಲ ಉಲ್ಟಾ ಪಲ್ಟಾ ಆಗಕತೈತಿ. ಅದಕ್ಕಾಗಿ ತಾಯಿಗಳು ಹೇಳ್ತೀನಿ, ಅತ್ತೆ ಅಂದ್ರೆ ಶಿ ಈಸ್ ಎ ಗಾರ್ಡಿಯನ್. ಸಣ್ಣ ವಯಸ್ಸಿನ ಹೆಣ್ಮಗಳಿಗೆ ಗಾರ್ಡಿಯನ್ ಯಾರಪ್ಪ ಅಂತಂದ್ರೆ ಅತ್ತಿನ ಗಾರ್ಡಿಯನ್. ಪ್ರತಿಯೊಂದನ್ನು ಕಲಿಸ್ತಾಳ ಅತ್ತಿ ಮನ್ಯಾಗ. ಹೆಂಗ್ ಅಡಿಗೆ ಮಾಡ್ಬೇಕು, ಹೆಂಗ್ ಊಟಕ್ಕೆ ನೀಡಬೇಕು, ಹೆಂಗ್ ಜೀವನ ಮಾಡ್ಬೇಕು, ಫಲ ಅಂದ್ರೇನು, ಮನಿ ಅಂದ್ರೇನು, ಬದುಕು ಅಂದ್ರೇನು, ಬಾಳೆ ಅಂದ್ರೇನು, ಜವಾಬ್ದಾರಿ ಅಂದ್ರೇನು, ಮರ್ಯಾದೆ ಅಂದ್ರೇನು, ಇದೆಲ್ಲವನ್ನ ಅತ್ತಿ ಮನ್ಯಾಗ ಕಲಿಸಿಕೊಡ್ತಾಳೆ ಸೊಸೆಗೆ. ಆಕೆ ಸುಮಾರು 25-30 ವರ್ಷ ಕಲಿಸಿ ತಯಾರು ಮಾಡ್ತಾಳೆ ಸೊಸೆನ. ಅಂತ ಅತ್ತಿಲ್ಲದ ಮನೆಗೆ ನಾವೇನಾದ್ರೂ ಸೊಸೆ ಕೊಟ್ಟವೆ ಅಂತಂದ್ರೆ ಏನೂ ಟ್ರೈನಿಂಗ್ ಆಗಂಗಿಲ್ಲ. ನೀವು 4 ಮಂದಿ ಹೋದ್ರ ಹೋಟೆಲ್ಗೆ ಆರ್ಡರ್ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಅಂತ ಅತ್ತೆ ಅದಾಳ ಅಂತಂದ್ರೆ ಮನ್ಯಾಗ ಒಬ್ಬ ದೇವರಿದ್ದಂಗ. ಅತ್ತೆ ಅಂದ್ರೆ ದೇವರಿದ್ದಂಗ. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ನೆಗಡಿ ಕೆಮ್ಮು ಬಂದಿರ್ತೈತಿ, ಅದನ್ನ ದೊಡ್ಡದು ಮಾಡ್ಕೋಬಾರ್ದು. ಅದಕ್ಕಾಗಿ ಅಂತದನ್ನ ನಾವು ಟ್ರೆಂಡ್ ಅನ್ನ ಇವತ್ತಿನ ದಿವಸ ಚೇಂಜ್ ಆಗ್ಬೇಕು ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡು ಅಂತ ಹೇಳ್ತೀನಿ ಅಂತಂದ್ರ ನಿಮಗೆ ತಿಳ್ಕೊಡ್ರಿ. ಯಾಕಂತಂದ್ರ ರೈತ ಬಹಳ ಆರೋಗ್ಯವಂತವಾಗಿರ್ತಾನೆ. ರೈತನಷ್ಟು ಆರೋಗ್ಯವಂತರು ಯಾರು ಈ ಜಗತ್ತಿನಲ್ಲಿ ಇಲ್ಲ, ಯಾರು ಇಲ್ಲ ರೈತನಷ್ಟು ಆರೋಗ್ಯವಂತರು. ಅವ ಬಿಸಿಲಿನೊಳಗ ಮಳಿಯೊಳಗ ಚಲೋ ಕೆಲಸ ಮಾಡ್ತಿರ್ತಾನೆ, ಕಲ್ಲು ತಿಂದು ಕರಗಿಸುವಂತಾನೆ. ಅಷ್ಟು ಆರೋಗ್ಯಪೂರ್ಣವಾದಂತ ವ್ಯಕ್ತಿ ಇರ್ತಾನೆ. ಮತ್ತು ಆರೋಗ್ಯಪೂರ್ಣವಾದಂತ ಆಹಾರ ಸಿಗ್ತೈತಿ ಅಲ್ಲಿ. ಚಲೋ ಹಾಲು, ಚಲೋ ಮೊಸರು, ಚಲೋ ತುಪ್ಪ, ಚಲೋ ಬೆಣ್ಣೆ, ಮತ್ತು ಹೊಲದಾಗಿರ್ತಕ್ಕಂಥ ಎಲ್ಲ ಕಾಯಿಪಲ್ಯಗಳು, ತರಕಾರಿಗಳು ಎಲ್ಲ ಹೊಲದಾಗ ಇಷ್ಟು ಚಂದ ಇರ್ತೈತಿ. ನೀವು ಕರೋನಾ ಬಂದಾಗ ನೋಡ್ರಿ, ಎಲ್ಲರೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಟ್ಟು ಮನೆ ಹೊಲದಾಗ ಹೋಗಿ ಗುಡಿಸ್ಲಾ ಕಟ್ಕೊಂಡು ಹೋದ್ರು. ಅಷ್ಟು ಕರೋನಾದಾಗ ಎಲ್ಲರೂ ತೋಟದಾಗಿದ್ರು, ಗುಡಿಸಲ್ದಾಗಿದ್ರು. ಅಷ್ಟು ಹೋಗಿ ಮನಿ ಬಿಟ್ಟು ಹೋಗಿ. ಯಾಕೆ ಹೇಳ್ರಿ? ಹವಾ ಚಲೋ ಹವಾ. ಇಲ್ಲಿ ಊರಾಗಿದ್ವಿ ಅಂದ್ರೆ ರೋಗ ಹತ್ತತೆ ಅಂತ ಹೇಳ್ಕೊಂಡೇಳಿ ಚಲೋ ಹವಾದಾಗಿರೋಣ ಅಂತ ಹೇಳಿ ಚಲೋ ಹವಾದಾಗಿದ್ರು. ಆಯುಷ್ಯ ತುಂಬ ಚಲೋ ಹವಾದಾಗಿದ್ರ ರೋಗನ ಬರಂಗಿಲ್ಲ. ಅದಕ್ಕಾಗಿ ನಮಗ ನಿರೋಗಿಯಾಗಿ ಬದುಕಬೇಕಂತಂದ್ರ ಹೊಲದೊಳಗ ಮನಿ ಮಾಡ್ಕೊಂಡು ಹೊಲದೊಳಗ ಬದುಕು ಮಾಡ್ಕೊಂಡ್ರ ನಾವು ನಿರೋಗಿಯಾಗಿ ನಾವು ಜೀವನ ಮಾಡ್ತೇವೆ. ಈಗ ನೀವು ಏನ್ ಮಾಡ್ತೀರಿ ಅಂತಂದ್ರ ಮಗಳನ್ನ ಎಲ್ಲಿ ಕೊಟ್ರಿಪ್ಪ? ಬೆಂಗಳೂರಿಗೆ ಕೊಟ್ಟೇವಿ, ಶ್ರೀಮಂತರ ಮನೆಗೆ ಕೊಟ್ಟೇವಿ. ಆತ ಆಕೆ ಏನ್ ಮಾಡ್ತಾಳಪ್ಪ ಅಂದ್ರೆ ಏನಿಲ್ರಿ, ಬಹಳ ಆರಾಮದಾಳ, ಸುಖವಾಗಿದಾಳ. ಕೈಗೆ ಒಂದಾಳ, ಕಾಲಿಗೆ ಒಂದಾಳ, ಬಟ್ಟೆ ತೊಳಕ್ ಒಂದು ಮಿಷನ್ ಐತಿ, ಸ್ವಚ್ಛ ಮಾಡಕ್ ಒಂದು ಮಿಷನ್ ಐತಿ, ಆರಾಮದಾಳ ನೋಡ್ರಿ ಅಂದ್ರು ಮಗಳಂತಾರ. ಭಾರಿ ಪುಣ್ಯ ಮಾಡ್ಯಾಳ, ಕೆಲಸ ಇಲ್ಲ, ಏನಿಲ್ಲ, ಎಂತಿಲ್ಲ, ಎಷ್ಟು ಆರಾಮದಾಳ ನೋಡ್ರ, ರಾಣಿ ಇದ್ದಂಗ ಅದಾಳಂತ, ಪುಣ್ಯ ಮಾಡ್ಯಾಳ ಅಂತಾರ ಅವ್ರು. ಆದ್ರ ಆ ತಾಯಿ ಏನೈತಲ್ಲ, ಒಂದು 35-40 ವರ್ಷಕ್ಕೆ ಟಿವಿ ನೋಡ್ಕೊಂತ ಚಿಪ್ಸ್ ತಿನ್ಕೊಂತ ಕುಂತ ಬಿಡ್ತಾರ. ಮುಗದ ಹೋಗ್ತು. ಒಂದು 35-40 ವರ್ಷಕ್ಕೆ 80 kg ಆಗಿರ್ತಾರ. ಅವಾಗ ಬರೀ 35 ವರ್ಷಕ್ಕನೆ BP ಶುಗರ್ ಎಲ್ಲ ಬಂದ್ಬಿಡ್ತಾವ. ಅಡ್ಡಾಡುವಂಗಿಲ್ಲ. ಕಸ ಹೊಡ್ಯಾಕ್ ಮಿಷನ್ ಅದಾವ, ಆಳ್ಗೊಂದ್ ಕೈಗೆ ಒಂದಾಳ, ಕಾಲಿಗೆ ಒಂದಾಳ, ಬಟ್ಟೆ ತೊಳಕ್ ಮಿಷನ್ ಐತಿ, ಎಲ್ಲದಕ್ಕೂ ಮಿಷನ್ ಐತಿ. ಎದ್ದು ಹೋಗಾಕ್ ಬರಂಗಿಲ್ಲ, ಅಲ್ಲಿ ಗಂಟೆ ಹೊಡೆದ್ರೆ ಅಲ್ಲೇ ಬರ್ತಾರ. ಹಿಂಗೆಲ್ಲ ಇದ್ದಾಗ ಕಾಲಿಗೆ ಏನು ವ್ಯಾಯಾಮ ಆಗತ್ತೆ? ಏನು ಆಗಲ್ಲ. 35 ವರ್ಷಕ್ಕೆ BP ಶುಗರ್ 2 ಕಡೆ ಬಂದ್ಬಿಡ್ತಾವ. ಇಂಥ ಅನಾರೋಗ್ಯ ಪರಿಸ್ಥಿತಿ ಬರತೈತಿ. ಅದ ನೀವು ಈ ರೈತರ ಮಕ್ಕಳಿಗೆ ಕೊಡ್ರಿ. ನೀವು ಮುಂಜಾನೆ ಒಂದು 50 ರೊಟ್ಟಿ ಬಡಿತಾಳ, ಹಾಲು ಹಿಂಡ್ತಾಳ, ಕರಿತಾಳ, ಆಕಳಿಗೆ ಸಗಣಿ, ಆಕಳಿಗೆ ಆಕಿ ಗೊಬ್ಬರ ಅದು ಹಾಕ್ತಾಳ, ಮೇವು ಹಾಕ್ತಾಳ ಅಂದ್ರ ಯಪ್ಪ ನಿನ್ನ ಮಗಳು ಏನ್ ಕರ್ಮ ಮಾಡ್ಯಾಳು ಮರೆ ಅಂತ. ಯಾಕೋ ಇಷ್ಟೊಂದು ದುಡಿಬೇಕ ಮುಂಜಾನೆ ಸಂಜೆ ಮಠ. ಆದ್ರ ಆ ಹೆಣ್ಮಗಳು ಆ ಬದುಕು ಬಾಳೆ ಮಾಡಿದ್ರೆ 80 ವರ್ಷ ಆದ್ರೂ ಕೂಡ 18 ವರ್ಷದ ಯುವತಿ ಇದ್ದಂಗೆ ಇರ್ತಾಳ. ಈಗ ನೋಡ್ರಿ, ನೀವು ಮನೆಯಾಗ ಇರ್ತಾರೆ, 80 ವರ್ಷದ ಆಯಿ ಇರ್ತಾಳಂದ್ರೆ ಸುಮ್ಮನೆ ಕುಂಡ್ರಂಗಿಲ್ಲ. ಏನಾರ ಒಂದು ಕೆಲಸ ಮಾಡ್ತಾರೆ, ನಿರೋಗಿಯಾಗಿರ್ತಾರ. ಒಂದ್ ದಿವಸ ದವಾಖಾನಿಗೆ ಹೋಗಿರಂಗಿಲ್ಲ, ಒಂದ್ ದಿವಸ ಇಂಜೆಕ್ಷನ್ ತಗೊಂಡ್ರಂಗಿಲ್ಲ. 80 ವರ್ಷ ಆಗಿರ್ತಾವ ತಾಯಿಗೆ.
ಇಷ್ಟು ಆರೋಗ್ಯಪೂರ್ಣವಾಗಿರ್ತಾರೆ. ಆರೋಗ್ಯ ಚಲೋನು, ದುಡ್ದು ದುಡ್ಡೆಲ್ಲ 30 ವರ್ಷಕ್ಕೆ ಯಾವ್ದೋ ಒಂದು ಆಪರೇಷನ್ ಬಂತಂದ್ರೆ 25-30 ಲಕ್ಷ ಹೋಗ್ಬೇಕು. ದುಡ್ದದ್ದೆಲ್ಲ ಅದಕ್ಕೆ ಖರ್ಚು ಮಾಡಿಬಿಡುದು.